ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾಂಜಾ ಸಪ್ಲಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಹಾಟ್ಸ್ಪಾಟ್ ಆಗದೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದವರು ಸೀಸ್ ಆಗಿದ್ದಾರೆ. ಈಗ ಅಮೃತಹಳ್ಳಿ ಪೊಲೀಸರಿಂದ 5 ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಲಾಗಿದೆ. ಚಿಪ್ಸ್ ಕವರ್ ಚಾಕೊಲೇಟ್ಗಳಲ್ಲಿ ಹೈಡ್ರೋ ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಗಾಂಜಾ ತಂದು ಸೇಲ್ ಮಾಡಲಾಗ್ತಾ ಇತ್ತು. ಬರೋಬ್ಬರಿ 5 ಕೋಟಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೇರಳ ಮೂಲದ ಮಾಜಿದ್ ಹಾಗೂ ಆಜಾದ್ ಇಬ್ಬರು ಆರೋಪಿಗಳ ಬಂಧನವಾಗಿದೆ. ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾವನ್ನ ಈ ಆರೋಪಿಗಳು ತರ್ತಾ ಇದ್ರು. ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿ ವಿಮಾನದಲ್ಲಿ ಕಿಟ್ಕ್ಯಾಟ್ ಚಾಕೊಲೇಟ್ ಹಾಗೆ ಲೇಸ್ ಪ್ಯಾಕೆಟ್ ಸೇರಿದಂತೆ ಕುರುಕು ತಿಂಡಿ ಪ್ಯಾಕೆಟ್ಗಳಲ್ಲಿ ಗಾಂಜಾ ಪ್ಯಾಕ್ ಅನ್ನ ಮಾಡ್ತಾ ಇದ್ರು. ಇನ್ನು ಚಾಕ್ಲೇಟ್ಸ್ ಆಗಿರಬಹುದು ಅಥವಾ ಮಕ್ಕಳು ತಿನ್ನುವಂತಹ ಸ್ನ್ಯಾಕ್ಸ್ ಏನಿರುತ್ತೆ ಆ ಪ್ಯಾಕೆಟ್ ಒಳಗಡೆ ಗಾಂಜಾವನ್ನ ಪ್ಯಾಕ್ ಮಾಡಿ ಇವರು ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಏರ್ಪೋರ್ಟ್ನಲ್ಲಿ ಯಾರಿಗೂ ಕೂಡ ಅನುಮಾನ ಬಂದಿರೋದಿಲ್ಲ. ಇದೇ ಟೆಕ್ನಿಕ್ ಅನ್ನ ಬಳಸಿ ಹಲವು ಬಾರಿ ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾವನ್ನ ಈ ಆರೋಪಿಗಳು ತಂದಿರ್ತಾರೆ. ಗಾಂಜಾ ಸಾಗಾಟ ಮಾಡ್ತಾ ಇದ್ರೂ ಕೂಡ ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಡೌಟ್ ಅನ್ನೋದು ಬರೋದಿಲ್ಲ. ಆ ರೀತಿಯಾಗಿ ಯಾಮಾರಿಸಿರ್ತಾರೆ. ಅಂದ್ರೆ ಅಷ್ಟು ನೀಟಾಗಿ ಪ್ಯಾಕ್ ಅನ್ನ ಮಾಡಿರ್ತಾರೆ ಅಥವಾ ಅಲ್ಲಿನ ಸಿಬ್ಬಂದಿಗಳು ಏನಾದರೂ ನಿರ್ಲಕ್ಷ್ಯವನ್ನ ಮಾಡಿದ್ರೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರ ಟೆಕ್ನಿಕ್ಗಳಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಏರ್ಪೋರ್ಟ್ನಲ್ಲಿಯೇ ಸಾಕಷ್ಟು ಜನರನ್ನ ಬಂಧಿಸಲಾಗಿತ್ತು, ಸಾಕಷ್ಟು ಜನರನ್ನ ಹಿಡಿಯಲಾಗಿತ್ತು. ಇದೇ ರೀತಿಯಾಗಿ ಕಳೆದ 2 ದಿನಗಳ ಹಿಂದೆ ಅಷ್ಟೇ ನೋಡೋದಕ್ಕೆ ಚಾಕ್ಲೇಟ್ ರೀತಿ ಕಾಣಿಸ್ತಾ ಇದ್ರೂ ಕೂಡ ಅದರ ಒಳಗೆ ಗಾಂಜಾ ಸಪ್ಲಿಯನ್ನ ಮಾಡ್ತಾ ಇದ್ರು ಆರೋಪಿಗಳು. ಈಗ ಬರೋಬ್ಬರಿ 5 ಕೋಟಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಮೃತಹಳ್ಳಿ ಪೊಲೀಸರಿಂದ 5 ಕೋಟಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ಗಾಂಜಾ ಸಪ್ಲಿಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ರೀತಿಯ ಹಾಟ್ಸ್ಪಾಟ್ ಆಗಿದೆ. ಬೆಂಗಳೂರಿನಲ್ಲೇ ಈ ರೀತಿಯಾದಂತಹ ಗಾಂಜಾ ಸಾಗಾಟ ಮಾಡ್ತಾ ಇರೋದು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸದ್ಯ ಈಗ ಆರೋಪಿಗಳನ್ನ ಬಂಧಿಸಿದ್ದಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಈ ಗಾಂಜಾ ಸಪ್ಲೈ ಮಾಡ್ತಾ ಹಿಂದೆ ಇದ್ದವ್ರು ಯಾರು, ಇವರ ಜಾಲ ಎಲ್ಲಿವರೆಗೂ ಕೂಡ ಇದೆ ಅನ್ನೋದು ಪತ್ತೆ ಹಚ್ಚಬೇಕಿದೆ. ಸೊ ಒಂದು ಕಡೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಗಾಂಜಾವನ್ನ ಇವರು ಸೇಲ್ ಮಾಡ್ತಾ ಇದ್ರು ಅಂತ ಹೇಳಿ. ಅಂದರೆ ಕುರುಕು ತಿಂಡಿಯ ಪ್ಯಾಕೆಟ್ಗಳಲ್ಲಿಯೂ ಕೂಡ ಇವರು ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ರು. ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ ಹೇಳಿ. ಇನ್ನು ಮೊದಲನೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕಿಟ್ಕ್ಯಾಟ್ ಚಾಕ್ಲೇಟ್ ರ್ಯಾಪ್ ರೀತಿ ಕಾಣಿಸ್ತಾ ಇದೆ. ಅಂದರೆ ಅದರ ಒಳಗಡೆ ಇವರು ಈ ರೀತಿಯಾದಂತಹ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ರು. ಟೆಕ್ನಿಕ್ ಅನ್ನ ಬಳಸಿ ಹಲವು ಬಾರಿ ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾವನ್ನ ಈ ಆರೋಪಿಗಳು ತಂದಿದ್ದಾರೆ ಅಂತಕ್ಕಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ಕೇರಳ ಮೂಲದ ಮಾಜಿದ್ ಹಾಗೂ ಆಜಾದ್ ಅಂತ ಹೇಳಿ ಸದ್ಯ ಈ ಇಬ್ಬರ ಆರೋಪಿಗಳ ಬಂಧನವಾಗಿದೆ. 5 ಕೋಟಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾವನ್ನ ಇವರ ಬಳಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಗಾಂಜಾವನ್ನ ತಂದು ಇವರು ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಅಮೃತಹಳ್ಳಿ ಪೊಲೀಸರಿಂದ 5 ಕೋಟಿ ಮೌಲ್ಯದ ಗಾಂಜಾವನ್ನ ಸದ್ಯ ಸೀಸ್ ಮಾಡಲಾಗಿದೆ. ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ವಿಮಾನದಲ್ಲಿ ಅವರು ಕಿಟ್ಕ್ಯಾಟ್ ಚಾಕ್ಲೇಟ್ ಆಗಿರ್ಬೋದು ಅಥವಾ ಮಕ್ಕಳು ಕುರುಕಲು ತಿಂಡಿ ಏನು ತಿಂತಾರೆ ಸ್ನ್ಯಾಕ್ಸ್ ಪ್ಯಾಕೆಟ್ ಅಂಥದ್ರಲ್ಲಿ ಈ ರೀತಿಯಾದಂತಹ ಗಾಂಜಾವನ್ನ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ರು, ಸಾಗಿಸ್ತಾ ಇದ್ರು. ಆದರೆ ಏರ್ಪೋರ್ಟ್ನಲ್ಲಿ ಯಾರಿಗೂ ಕೂಡ ಅನುಮಾನ ಬಂದಿರೋದಿಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿ ಮಾಡಿರ್ತಾರೆ. ಸದ್ಯ ಈಗ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಗಾಂಜಾ ತಂದು ಮಾರಾಟವನ್ನ ಏನು ಮಾಡ್ತಾ ಇದ್ರು ಈ ಇಬ್ಬರ ಬಂಧನವಾಗಿದೆ. ಮಾಜಿದ್ ಹಾಗೂ ಆಜಾದ್ ಅಂತ ಹೇಳಿ ಈ ಇಬ್ಬರು ಆರೋಪಿಗಳ ಹೆಸರು. ಅಮೃತಹಳ್ಳಿ ಪೊಲೀಸರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಲಾಗಿದೆ.